ದಕ್ಷಿಣ ಕನ್ನಡದ ಎಸ್ಪಿ ಅರುಣ್ ಕುಮಾರ್ ಅವರನ್ನ ಮಂಜುನಾಥ ಅಣ್ಣಪ್ಪ ಸ್ವಾಮಿಯೇ ಸೌಜನ್ಯನಿಗೆ ನ್ಯಾಯ ಕೊಡಿಸಿ ಅಂತ ಕಳಿಸಿದ್ದಾರೆ ಅಂತಾನೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕಾರ್ಕಳದಲ್ಲಿ ಒಂದು ಸೌಜನ್ಯ ಸಭೆ ನಡೀಬೇಕಾಗಿತ್ತು. ಆ ಸಭೆಯನ್ನು ನಿಲ್ಲಿಸಬೇಕಂತ ಹೇಳಿ ಧರ್ಮೋದ್ಯಮಿಗಳ ಕಡೆಯವರು ಒಂದು ಕುತಂತ್ರ ಮಾಡಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸಬೇಕಂತ ಹೇಳಿ ಎಸ್ಪಿಗೆ ಮನವಿ ಕೊಡೋಕಂತ ಹೇಳಿ ಬರ್ತಾರೆ. ಅವಾಗ ಎಸ್ಪಿ ಅರುಣ್ ಕುಮಾರ್ ಅವರಿಗೆ ಒಂದು ದೂರನ್ನು ಕೊಡ್ತಾರೆ. ನಮ್ಮ ಕ್ಷೇತ್ರದ ವಿರುದ್ಧ ಮಾನಹಾನಿ ಮಾಡ್ತಾರೆ ಅಂತ ಹೇಳಿ ದೂರನ್ನು ಕೊಡ್ತಾರೆ. ಅದಕ್ಕೆ ಎಸ್ಪಿ ಅರುಣ್ ಕುಮಾರ್ ಅವರು ನೇರವಾಗಿ ಉತ್ತರ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅಫೆಕ್ಟೆಡ್ ಪಾರ್ಟಿ ಈಗ ನನಗೆ ಅಪಮಾನ ಆಗಿದೆ. ನಾನು ಹೇಳ್ತಾ ಇರೋದು ಕಾನೂನು ಎಲ್ಲರಿಗೂ ಒಂದೇ ಇದೆ. ದೊಡ್ಡವರಿಗೆ ಒಂದು ಸಣ್ಣವರಿಗೆ ಒಂದು ಎಂದಿಲ್ಲ. ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ. ನಾನು ಇಲ್ಲೇ ಹೇಳಿ ಬಿಡ್ತೀನಿ, ದೊಡ್ಡವ್ರಿಗೆ ಒಂದು ಸಣ್ಣವ್ರಿಗೆಂದು ಒಂದು ಕಾನೂನು ಇಲ್ಲ. ಕಾನೂನಲ್ಲಿ ಇರೋದು ಡಿಫಮೇಷನ್ ನಲ್ಲಿ ಹೆಂಗ್ ಕಂಪ್ಲೇಂಟ್ ಕೊಡಬೇಕು ಅದಕ್ಕೊಂದು ಪ್ರೊಸೀಜರ್ ಇದೆ. ದೊಡ್ಡವರೇ ಇದ್ರೇನು ಸಣ್ಣವರೇ ಇದ್ರೇನು ಕಾನೂನನ್ನು ಅದಕ್ಕೋಸ್ಕರ ಕಾನೂನನ್ನು ಅದಕ್ಕೋಸ್ಕರ ಬದಲಾವಣೆ ಮಾಡಕ್ ಆಗೋದಿಲ್ಲ. ನೀವು ಯೂಸ್ ಮಾಡಿದ ಪದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ದೊಡ್ಡವರು ಸಣ್ಣವರಿಂದ ಯಾರು ಇಲ್ಲ. ಸಂವಿಧಾನದ ಕೆಳಗೇನೋ ಯಾರಿಲ್ಲ, ಕಾನೂನು ಕೆಳಗೇನೋ ಯಾರಿಲ್ಲ. ಎಲ್ಲರೂ ಕಾನೂನು ಕೆಳಗೆ ಒಂದೇ. ನಾನು ಒಂದೇ, ಅವರು ಒಂದೇ, ಯಾರು ಬೇಕಾದ್ರೂ ಒಂದೇ. ಆ ತರ ಮಾತಾಡೋದು ಸಮಂಜಸವಾಗಿರುವುದು. ಮಾನಹಾನಿ ಆದ್ರೆ ಅವರು ಬಂದು ಕಂಪ್ಲೇಂಟ್ ಕೊಡ್ಲಿ, ಯಾರಿಗೆ ಮಾನಹಾನಿ ಆಗಿದೆಯೋ ಅವರು ಕೊಡ್ಲಿ ಅಂತ ಹೇಳ್ತಾರೆ. ಅವಾಗ ನೀವು ನಮ್ಮ ದೊಡ್ಡವರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಗೌರವ ಕೊಟ್ಟು ಮಾತಾಡಿ ಅಂತ ಹೇಳಿ ಅಲ್ಲಿರೋರು ಹೇಳ್ತಾರೆ. ಅದಕ್ಕೆ ಎಸ್ ಪಿ ಅರುಣ್ ಕುಮಾರ್ ಅವರು ಹೇಳ್ತಾರೆ, ದೊಡ್ಡವರಿಗೆ ಒಂದು ಕಾನೂನು, ಸಣ್ಣವರಿಗೆ ಒಂದು ಕಾನೂನು ಅಂತ ಇಲ್ಲ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಖಡಕ್ ಆದ ಒಂದು ಉತ್ತರವನ್ನು ಕೂಡ ಕೊಟ್ಟು ಕಳಿಸ್ತಾರೆ ಎಸ್ ಪಿ ಅರುಣ್ ಕುಮಾರ್ ಅಂತಾನೆ ಹೇಳ್ಬೋದು. ಅವಾಗಲೇ ಸೌಜನ್ಯ ಹೋರಾಟಗಾರರಿಗೆ ಅನಿಸಿತು, ಎಸ್ ಪಿ ಅರುಣ್ ಕುಮಾರ್ ಅವರು ಬೆಳ್ತಂಗಡಿಗೆ ದಕ್ಷಿಣ ಕನ್ನಡಕ್ಕೆ ಅಧಿಕಾರಿಯಾಗಿ ಬಂದ್ರೆ ಖಂಡಿತವಾಗಿಯೂ ಕೂಡ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಈಗ ಅದೇ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಸೌಜನ್ಯಗೆ ನ್ಯಾಯ ಕೊಡಿಸುವ ಸಲುವಾಗಿಯೇ ಎಸ್ ಪಿ ಅರುಣ್ ಕುಮಾರ್ ಅವರು ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಎಸ್ ಪಿ ಆಗಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಬಂದ ತಕ್ಷಣವೇ ನೋಡಿರ್ಬೋದು ನೀವು, ಈಗ ಕೂತಿಟ್ಟ ಶವಗಳು ಮೇಲೆ ಬರ್ತಿದ್ದಾವೆ ಅಂತಾನೆ ಹೇಳ್ಬೋದು. ಒಬ್ಬ ಅನಾಮಧೇಯ ವ್ಯಕ್ತಿ ಪ್ರಾಣ ರಕ್ಷಣೆಯನ್ನು ಕೋರಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅಫಿಡೇವಿಟ್ಸ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗೂ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅಂತ ಹೇಳಿ ಇಬ್ಬರ ವಕೀಲರ ಮೂಲಕ ನಾನು ಕೂತಿಟ್ಟ ಶವವನ್ನು ಎತ್ತಿ ತೋರಿಸ್ತೇನೆ, ನನಗೆ ಎಸ್ ಪಿ ಅವರು ರಕ್ಷಣೆ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಎಸ್ ಪಿ ಅನ್ನು ಭೇಟಿ ಮಾಡೋಕೆ ಬಂದಾಗ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂತ ಇನ್ಫಾರ್ಮೇಶನ್ ಅವರು ಇವತ್ತು ಅನ್ಅವೈಲೇಬಲ್ ಆಗಿದ್ದಾರೆ. ಎಸ್ ಪಿ ಅವರು ಇರ್ಲಿಲ್ಲ ಅಂತ ಕಾಣ್ತದೆ ನನಗೆ. ಕೆಲವೊಂದು ರಾಜಕೀಯ ಪಕ್ಷಗಳ ಒಂದು ಕುತಂತ್ರಗಳು ಕೂಡ ಕಾಣಿಸ್ತದೆ ಅಂತಾನೆ ಹೇಳ್ಬೋದು. ನೀವು ದಯವಿಟ್ಟು ಎಸ್ ಪಿ ಅರುಣ್ ಕುಮಾರ್ ಅವರು ಯಾವುದೇ ಒಂದು ರಾಜಕಾರಣಿ ಕೂಡ ನಿಮ್ಮ ಮೇಲೆ ಒತ್ತಡ ಹಾಕಿದ್ರೆ ದಯವಿಟ್ಟು ಮಾಧ್ಯಮದ ಮುಂದೆ ಹೇಳ್ಬೇಕು ಅಂತಾನೆ ಹೇಳ್ತೀವಿ. ಸೌಜನ್ಯ ಹೋರಾಟಗಾರರ ಮುಂದೆ ಹೇಳ್ಬೇಕು, ಮಾಧ್ಯಮದ ಮುಂದೆ ಹೇಳ್ಬೇಕು. ಯಾವ್ದಾದ್ರು ರಾಜಕಾರಣಿಗಳು ಒತ್ತಡ ಹೇರಿದ್ರೆ ಆ ವ್ಯಕ್ತಿ ಊತಿಟ್ಟ ಚೌವನ್ನು ಹೊರತೆಗೆದಾಗ ಅದರ ತನಿಖೆಯನ್ನು ಕೂಡ ನಿಷ್ಪಕ್ಷಪಾತವಾಗಿ ಮಾಡಬೇಕು ಎಸ್ ಪಿ ಅರುಣ್ ಕುಮಾರ್ ಅವರು. ನಿಮ್ಮ ಮೇಲೆ ಸೌಜನ್ಯ ಹೋರಾಟಗಾರರು ನಂಬಿಕೆ ಇಟ್ಟಿದ್ದಾರೆ. ನೀವು ಯಾವಾಗ 2.5 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು, ದೊಡ್ಡವನಿಗೆ ಒಂದು ಕಾನೂನು, ಸಣ್ಣವನಿಗೆ ಒಂದು ಕಾನೂನು ಇಲ್ಲ ಈ ಸಂವಿಧಾನದಲ್ಲಿ ಅಂತ ಹೇಳಿ. ಆವಾಗಲೇ ನೀವು ನಿಮ್ಮಿಂದಲೇ ಸೌಜನ್ಯಗೆ ಒಂದು ನ್ಯಾಯ ಸಿಗುತ್ತೆ. ಅಲ್ಲಿ ನಡೆದಿರುವ ಸಾವಿರಾರು ಹತ್ಯೆಗಳಿಂದ ನಡೆಯುತ್ತಾ ಬರುತ್ತಿರುವ ಒಂದು ಹತ್ಯಾಕಾಂಡಕ್ಕೆ ಒಂದು ನಿಮ್ಮಿಂದಲೇ ಒಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಪೊಲೀಸ್ ಅಧಿಕಾರಿಯಾಗಿದ್ದಂತ ಯೋಗೀಶ್ ಅವರು ಯಾವ ರೀತಿ ಒಂದು ಪ್ರಕರಣವನ್ನು ಹಳ್ಳ ಹಿಡಿಸಿದ್ರು ಅಂತ ಹೇಳಿ ಗೊತ್ತಿದೆ. ಸೌಜನ್ಯ ಪ್ರಕರಣ 13 ವರ್ಷಗಳಾಯಿತು. ಈಗ ಒಂದು ಪೊಲೀಸ್ ಇಲಾಖೆಗೆ ಒಂದು ಯಾವ ರೀತಿ ಒಂದು ಕೆಟ್ಟ ಹೆಸರು ತಂದ ಯೋಗೀಶ್, ಅದೇ ರೀತಿ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಒಂದು ಅವಕಾಶ ಸಿಕ್ಕಿದೆ ಎಸ್ ಪಿ ಅರುಣ್ ಕುಮಾರ್ ಅವರಿಗೆ ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಅಂತಾನೆ ಹೇಳ್ಬೋದು. ಸಹಜ ಸಾವುಗಳ ಒಂದು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಸರಿಯಾಗಿ ಮಾಡಿ ಒಂದು ನ್ಯಾಯ ಕೊಡಿಸಿದ್ರೆ ಪೊಲೀಸ್ ಇಲಾಖೆಗೆ ಒಂದು ಉತ್ತಮವಾದ ಹೆಸರು ಬರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರಾಜಕಾರಣಿಗಳು ನಿಮ್ಮ ಒಂದು ಒತ್ತಡ ಹೇಳ್ತಿದ್ರೆ ಅವರ ಹೆಸರನ್ನು ನೇರವಾಗಿ ನೀವು ಮಾಧ್ಯಮದಲ್ಲಿ ಹೇಳ್ಬೋದು, ಒಂದು ವಿಡಿಯೋ ಮಾಡಿ ಹೇಳ್ಬೋದು. ನಾವು ನಿಮ್ಮ ಜೊತೆಗೆ ಸೌಜನ್ಯ ಹೋರಾಟಗಾರರಿದ್ದಾರೆ ಹಾಗೂ ಇಡೀ ಕರ್ನಾಟಕದ ಜನತೆ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಅಲ್ಲಿನ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರೇ, ನೀವು ನಿಮ್ಮ ಒಂದು ತಾಲೂಕಿನಲ್ಲಿ ಇಷ್ಟು ದೊಡ್ಡ ಒಂದು ಆರೋಪ ಬಂದಿದೆ, ಒಂದು
ಭೌತಿಕ ಶವವನ್ನು ಎತ್ತಿ ತೋರಿಸ್ತೇನೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ. ಇದರ ಬಗ್ಗೆ ಒಂದು ಇಷ್ಟೊಂದು ಆರೋಪ ಬಂದಾಗಲೂ ಕೂಡ ಹರೀಶ್ ಪೂಂಜಾ ಅಲ್ಲಿನ ಶಾಸಕರು ಯಾಕೆ ಒಂದು ಕ್ರಮದಲ್ಲಿ ಒಂದು ಪ್ರತಿಕ್ರಿಯೆ ನೀಡಿಲ್ಲ, ಯಾಕೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ, ಅದರ ಬಗ್ಗೆ ಯಾಕೆ ಒಂದು ಉತ್ತರವನ್ನು ಕೊಟ್ಟಿಲ್ಲ, ಇಷ್ಟು ದೊಡ್ಡ ಆರೋಪ ಬಂದರೂ ಕೂಡ ಹರೀಶ್ ಪೂಂಜಾ ಅವರು ಯಾಕೆ ಒಂದು ಮಾತಾಡಿಲ್ಲ ಅನ್ನೋ 2 ವರ್ಷ ಆಯ್ತು. 2 ತಿಂಗಳಲ್ಲಿ ನೀವು ಅಪರಾಧಿನ ಹಿಡಿತೀನಿ ಅಂತ ಹೇಳಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ. 2 ವರ್ಷ ಆಯ್ತು. ನಿಮ್ಗೆ ಗೊತ್ತಿದ್ದನ್ನು ಮಾತ್ರ ಕೇಳಿ. ಗುಜರಿಯಲ್ಲಿ ನೀವು ಹೇಳಿದ್ದೀರಾ ಸರ್? ಅದರಲ್ಲಿ ಹೇಳಿದ್ದಲ್ಲ, ನಾನು ಹೇಳಿಲ್ಲ, ಹಾಗೆ ಹೇಳಲಿಲ್ಲ. 2 ತಿಂಗಳಲ್ಲಿ ಹಿಡ್ಕೊಡ್ತೀನಿ ಸೌಜನ್ಯ ಪ್ರಕರಣದ ಅಪರಾಧಿಕರಣ. ಇಲ್ಲದನ್ನ ನೀವು ಕೇಳಬೇಡಿ. 2 ವರ್ಷ ಆಯ್ತು ಸರ್. ಕರೆಕ್ಟ್ ಆಗಿ ಕಾಲ ವಿಳಂಬವಾದ ರೀತಿಯಲ್ಲಿ ಅಲ್ಲ, 1-2 ತಿಂಗಳಲ್ಲಿ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಮಾಡಬೇಕು. 2 ವರ್ಷ ಆಯ್ತು. ಇದು ಏನೋ ಸಾಮಾನ್ಯ ವಿಚಾರವಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಈಗ DK ಶಿವಕುಮಾರ್ ಅವರು ಹೇಳಿದ್ರು, ಅಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ, ಮತ್ತೆ ಬಂದು ನಮ್ಮಂತ 10 DKಶಿಗಳು ಇದ್ದಾರೆ ನಿಮ್ಮ ಜೊತೆ ಕಾಪಾಡೋಕೆ ಅಂತ ಹೇಳಿ. ನನ್ನಂತ DK ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ಆದ್ರೆ ಈಗ ಅಲ್ಲಿ ಒಂದು ಆರೋಪ ಒಂದು ಕೇಳಿ ಬರ್ತಾ ಇದೆ, ಸಾವಿರ ಹಣಗಳನ್ನು ಮುಚ್ಚಿಟ್ಟ ವ್ಯಕ್ತಿ ತೋರಿಸ್ತಾನೆ ಅಂತ ಹೇಳಿ. ಇಷ್ಟೊಂದು ದೊಡ್ಡ ಆರೋಪ ಬಂದು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಉಪಮುಖ್ಯಮಂತ್ರಿ ಅಂತ ಹೇಳಿ ಒಂದು ಪ್ರಶ್ನೆಗಳು ಮೂಡುತ್ತದೆ ಅಂತ ಹೇಳ್ಬೋದು. ಗೃಹ ಸಚಿವರು ಕೂಡ ಬಂದು ಅಲ್ಲಿ ಫೋಟೋಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಬಂದು ಇದುವರೆಗೂ ಕೂಡ ಗೃಹ ಸಚಿವರು ಇಷ್ಟು ದೊಡ್ಡ ಆರೋಪ, ಒಂದು ಹೂತಿಟ್ಟ ಶವವನ್ನು ಎತ್ತಿ ತೋರಿಸ್ತೇನೆ ವ್ಯಕ್ತಿ ಅಂತ ಹೇಳಿದಾಗಲೂ ಕೂಡ ಮಾತಾಡ್ತಾ ಇಲ್ಲ. ಮತ್ತೆ ಧರ್ಮಸ್ಥಳದ ಆಡಳಿತ ಮಂಡಳಿಯು ಕೂಡ ಯಾಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಇದರ ಬಗ್ಗೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡುತ್ತದೆ ಅಂತಾನೆ ಹೇಳ್ಬೋದು. ಈ ಮಾಧ್ಯಮದವರು ಮೊನ್ನೆ SP ಕಚೇರಿಗೆ ಸಚಿನ್ ದೇಶಪಾಂಡೆ ಮತ್ತು ತೇಜಸ್ವಿ ಗೌಡ ಅವರು ಬಂದು ಅವರ ಹತ್ರ ಒಂದು ಬೈಟ್ಸ್ ಅನ್ನು ತಗೊಂಡು ಹೋದ್ರೆ. ಸುವರ್ಣ ನ್ಯೂಸ್ ಆಗಿರ್ಬೋದು, TV9 ಆಗಿರ್ಬೋದು, ಹಾಗೂ ಪಬ್ಲಿಕ್ TV ಆಗಿರ್ಬೋದು, ಈ 3 ಚಾನೆಲ್ಗಳು ಎಲ್ಲರೂ ಕೂಡ ಒಂದು ಬೈಟ್ಸ್ ಅನ್ನು ತಗೊಂಡ್ಕೊಂಡು ಹೋಗ್ತೀರಾ, ಮತ್ತೆ ಯಾಕೆ ಪ್ರಸಾರ ಮಾಡಿಲ್ಲ? ಇದೇ ರೀತಿಯ ಒಂದು ಕೆಲಸವನ್ನು ಕೂಡ ನೀವು ಒಂದು ಸೌಜನ್ಯ ಹೋರಾಟಗಾರರು ದಲ್ಲಿ ಚೆಲುವು ಮಾಡಿದಾಗಲೂ ಕೂಡ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗಿದ್ರೆ, ಅಲ್ಲಿನ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗ್ತೀರಾ, ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ. ಸೌಜನ್ಯ ಹೋರಾಟ ನಡೆದಿರುವಾಗಲೂ ಕೂಡ ಬೈಟ್ಸ್ ಅನ್ನು ತೆಗೆದುಕೊಂಡು ಹೋಗ್ತೀರಾ, ಮಾಧ್ಯಮದಲ್ಲಿ ಪ್ರಸಾರ ಮಾಡೋದಿಲ್ಲ. ಹಾಗಾದ್ರೆ ಈ ಬೈಟ್ಸ್ ಅನ್ನು ಹೋಗಿ ಅಲ್ಲಿ ಕೂತಿರೋರು ಯಾರು ಡಿಲೀಟ್ ಮಾಡ್ತಾ ಇದ್ದಾರಾ ಅಥವಾ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಇಲ್ಲ, ನೀವು ಬೈಟ್ಸ್ ತಗೊಳಕ್ ಬರ್ಬೇಡಿ, ಇಲ್ಲ ತಗೊಂಡ್ಮೇಲೆ ಪ್ರಸಾರ ಮಾಡಬೇಕು, ಯಾಕೆ ಈ ರೀತಿಯ ಒಂದು ತಾರತಮ್ಯ ಮಾಡ್ತೀರಿ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಅದೇ TV9 ಅವರು ಗಿರೀಶ್ ಮಟ್ಟಣ್ಣ ಅವರಿಗೆ ಮುತ್ತಿಗೆ ಹಾಕಿದ್ರು ಧರ್ಮಸ್ಥಳ ಸಂಘದ ಮಹಿಳೆ ಕಾರ್ಯಕರ್ತರು ಅಂತೇಳಿ ಸುದ್ದಿ ಪ್ರಸಾರ ಮಾಡ್ತೀರಾ. ಅದೇ ಹೂತಿಟ್ಟ ಸ್ಥಳವನ್ನು ಮೇಲೆತ್ತುವ ಒಂದು ಸುದ್ದಿ ಬಂದಾಗ ಯಾಕೆ TV9 ನಲ್ಲಿ ಇದುವರೆಗೂ ಕೂಡ ಪ್ರಸಾರ ಮಾಡಿಲ್ಲ? ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅಜಿತ್ ಹನುಮಕ್ಕನವರು ಹೇಳ್ತಾರೆ, ಇದುವರೆಗೆ ಆದ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ, ಅವನೇ ಆರೋಪಿ ಅನ್ನೋ ರೀತಿಯಲ್ಲಿ, ಸಂತೋಷ್ ರಾವೇ ಆರೋಪಿ ಅನ್ನೋ ರೀತಿಯಲ್ಲಿ ಮಾತಾಡುವಂತಹ ಅಜಿತ್ ಹನುಮಕ್ಕನವರ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂಥವನನ್ನ ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರಿಂದ ಹಿಡಿದು ಅವನಿಗೆ ಈ ಸಭೆಯಲ್ಲಿ ಹೇಳೋದಕ್ಕೆ ಬರದಂಥ ಒಂದು ದೈಹಿಕ ನ್ಯೂನ್ಯತೆ ಇತ್ತು. ಆ ದೈಹಿಕ ನ್ಯೂನ್ಯತೆ ಅಂದ್ರೆ ಏನು, ಅದರ ಕನ್ಫರ್ಮೇಷನ್ ಏನು, ಆ ಲೆವೆಲ್ಲಿನ ತನಕ ಹೋಗಿದ್ದೀನಿ ನಾನು. ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಯಾರ್ಯಾರ ಮೇಲೆ ಆರೋಪ ಇದೆ, ಅವರು ಕೊಲೆ ನಡೆದ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದರು ಅಥವಾ ಎಷ್ಟೆಷ್ಟು ದೂರದಲ್ಲಿದ್ದರು ಅಂತ. ಕೆಲವರಂತೂ 60 ಕಿಲೋಮೀಟರ್ ದೂರದಲ್ಲಿದ್ದರು ಕೊಲೆಯಾದ ಸಂದರ್ಭದಲ್ಲಿ, ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಿದೇಶದಲ್ಲಿದ್ದರು. ಈ ಒಂದು ಹೂತಿಟ್ಟ ಶವದ ಬಗ್ಗೆ ಇಷ್ಟೊಂದು ದೊಡ್ಡ ಸುದ್ದಿ ಆದ್ರೂ ಕೂಡ ಯಾಕೆ ಮಾತಾಡೋದಿಲ್ಲ ಈ ಅಜಿತ್ ಹನುಮಕ್ಕ ಅವರು? ಮತ್ತೆ ಪಬ್ಲಿಕ್ TV ರಂಗನಾಥ್ ಅಲ್ಲಿ ಇರುವ ಒಂದು ಧರ್ಮಾಧಿಕಾರಿಗೆ ಒಂದು ರಾಜ್ಯಸಭಾ ಸ್ಥಾನ ಸಿಕ್ಕಾಗ ಪ್ರೈಮ್ ಟೈಮ್ ನಲ್ಲಿ 9 ಗಂಟೆಯಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಲೈವ್ ನಲ್ಲಿ. ತಮಗೆ ನಮಸ್ಕಾರ. ಸುದ್ದಿ ಕೇಳಿ ಖುಷಿ ಆಯ್ತು. ನಾನು ಒಂದು ಫೋನ್ ಮಾಡೇ ಬಿಡೋಣ ಅಂತ ಮಾಡ್ಬಿಟ್ಟಿದ್ದೀನಿ. ಖಂಡಿತವಾಗಿ. ಹಲೋ, ಹಾ, ಕೇಳಿಸ್ತಿದೆ. ನೀವೇನಾರು ಹೇಳ್ತೀರೇನೋ ಅಂತ ನಾನು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ರಂಗನಾಥ್, ಅದೇ ಸೌಜನ್ಯ ಹೋರಾಟದ ಬಗ್ಗೆ ಇಷ್ಟೊಂದು ಒಬ್ಬ ಶವ ಒಂದು ಹೂತಿಟ್ಟ ಒಂದು ಸುದ್ದಿ ಒಂದು ವೈರಲ್ ಆಗ್ತಾ ಇದೆ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇದರ ಬಗ್ಗೆ ಕೂಡ ಯಾಕೆ ರಂಗನಾಥ್ ಅವರು ಮಾತಾಡೋದಿಲ್ಲ ಎಂಬ ಒಂದು ಪ್ರಶ್ನೆಗಳು ಕೂಡ ಮಾಡುತ್ತದೆ. ಪಬ್ಲಿಕ್ TV, ಸುವರ್ಣ ನ್ಯೂಸ್, TV9 ಈ ಬಹಳ ದೊಡ್ಡ ಮಾಧ್ಯಮಗಳು ಅಂತೇಳಿ ಕೂಡ ನೀವು ಧ್ವನಿ ಎತ್ತೋದಿಲ್ಲ. ಇಷ್ಟು ದೊಡ್ಡ ಒಂದು ಸುದ್ದಿ ಆದ್ರೂ ಕೂಡ ಪ್ರಶ್ನೆ ಮೂಡ್ತದೆ. ಎಲ್ಲರೂ ಕೂಡ ಬೈಟ್ಸ್ ತಗೊಂಡೋಗಿ ಡಿಲೀಟ್ ಮಾಡ್ತೀರಾ ಕುತ್ಕೊಂಡು ಬೆಂಗಳೂರು ಆಫೀಸಲ್ಲಿ ಎಂಬ ಒಂದು ಪ್ರಶ್ನೆ ಮೂಡ್ತದೆ ಅಂತಾನೆ ಹೇಳ್ಬೋದು. ಯಾಕೆ ಇದುವರೆಗೂ ಕೂಡ ನೀವು ಯಾವುದೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡೋದಿಲ್ಲ ನೀವು ಚಾನಲ್ಗಳು? ಮಹೇಶ್ ಅಣ್ಣ ಹೇಳಿದ್ರು, ನೀವು ಸರಿಯಾಗಿ ಒಂದು ಟಿವಿಯಲ್ಲಿ ತೋರಿಸಿದ್ರೆ ಇದು ಇಷ್ಟೊತ್ತಿಗೆ ಆರೋಪಿಗಳು ಒಳಗೆ ಇರ್ತಿದ್ರು ಅಂತೇಳಿ ಮಹೇಶ್ ಅಣ್ಣ ಹೇಳಿದ್ರು. ಬೀದಿ ಹೋರಾಟ ನಿಮ್ಮಂತವರು ಮಾಧ್ಯಮದವರು ಹಾಕೋದ್ರಿಂದ ಬೀದಿ ಹೋರಾಟ ಆಗೋದು. ನೀವೆಲ್ಲ ಕರೆಕ್ಟ್ 12 ವರ್ಷದಿಂದ ಮಾಡ್ತಿದ್ರೆ ಬೀದಿ ಹೋರಾಟ ಆಗ್ತಿರ್ಲಿಲ್ಲ. ಆರೋಪಿಗಳು ಜೈಲಲ್ಲಾಗಿ ಗಲ್ಲು ಶಿಕ್ಷೆ ಆಗ್ತಿದ್ರು.
ನೀವೀಗ ಮಹೇಶ್ ಶೆಟ್ಟಿ ಒಳಗೆ ಹೋಗ್ತಾನಂತ ಹೇಳಿ ನೋಡ್ಲಿಕ್ಕೆ ನೀವು ಬಂದದ್ದು ಮಾಧ್ಯಮದವರು. ಇಲ್ಲಾದ್ರೆ ಎಲ್ಲಿಯಾದ್ರೂ ಮಾಡಿದ್ರೆ ಇಷ್ಟು ತನಕ ಯಾಕೆ? ಮೊನ್ನೆ ಒಂದೆರಡು ಮೀಡಿಯಾದವರು ಬಂದಿದ್ದಾರೆ, ಮೊನ್ನೆ ಒಳಗೆ ಹೋಗ್ತಾನಂತ ನೋಡ್ಲಿಕ್ಕೆ ಮಾಡಿಕೊಂಡು ಹೋಗಿದ್ದಾರೆ, ಇಷ್ಟ ತನಕ ಹಾಕ್ಲಿಲ್ಲ. ಯಾಕೆ?